ವೇದವು ಶಾಶ್ವತ, ವೇದವು ಅನಂತ, ಸಂಪೂರ್ಣ ಜ್ಞಾನವೇ ವೇದವಾಗಿದೆ. ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಸ್ವಾಮಿಗಳು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಮಾನಿಹಳ್ಳಿ ಪುರವರ್ಗ ಮಠದಲ್ಲಿ ವೇದ ಅಧ್ಯಯನ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಲಿದೆ. ಡಾಕ್ಟರ್ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೋಧಿಸುತ್ತಾ ವೇದ ಅಧ್ಯಯನ ಎಂದರೇನು, ಏಕೆ ಕಲಿಯಬೇಕು, ಕಲಿತ ನಂತರ ಅನುಸರಿಸಬೇಕಾದ ಪದ್ಧತಿಗಳು, ಪ್ರಾಚೀನ ಭಾರತದ ಜ್ಞಾನ, ಸಂಸ್ಕೃತಿ, ಆಧ್ಯಾತ್ಮಿಕತೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯೇ ವೇದವಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್, ಜ್ಯೋತಿಷ್ಯ ಎಂಬ 6 ವೇದಾಂಗಗಳ ಮೂಲಕ ಅಧ್ಯಯನ ಮಾಡಲಾಗುತ್ತದೆ. ಈ ಕ್ರಮಬದ್ಧ ಅಧ್ಯಯನದಿಂದ ಜೀವನ ಸಮತೋಲನ, ದೈವಿಕ ಜ್ಞಾನ, ಯೋಗ ಮುಂತಾದವುಗಳನ್ನು ಕಲಿತು ಬಾಳಿನಲ್ಲಿ ಸದ್ಬಳಕೆ ಮಾಡಿಕೊಳ್ಳಬಹುದು. ಆತ್ಮ ಸಾಕ್ಷಾತ್ಕಾರದ ಮಾರ್ಗಗಳನ್ನು ತಿಳಿಸುತ್ತದೆ. ವೇದಗಳ ಅಧ್ಯಯನವು ಅಗತ್ಯವಾದ ಆಧ್ಯಾತ್ಮಿಕ ಮತ್ತು ಲೌಕಿಕ ಜ್ಞಾನದ ಸಂಯೋಜನೆಯಾಗಿದೆ. ವೇದಗಳು ಸಂಪೂರ್ಣ ಜ್ಞಾನವಾಗಿದೆ. ದೇವರಿಂದ ಋಷಿಗಳವರೆಗೆ, ಋಷಿಯಿಂದ ಶಿಷ್ಯರವರೆಗೆ ವೇದವು ಶಾಶ್ವತ ಅನಂತವಾಗಿದೆ. 10,000 ವರ್ಷಗಳಿಂದ ಸರಳವಾದ ಭಾಷೆಯನ್ನು ಬಳಸಿ ಮಾನವರು ವೇದಗಳನ್ನು ಬರೆದಿದ್ದಾರೆ ಎಂದು ವೇದಾಧ್ಯಯನ ಶಿಬಿರದಲ್ಲಿ ಸ್ವಾಮಿಗಳು ಬೋಧಿಸುತ್ತಿರುವುದನ್ನು ಕಾಣಬಹುದು. ಮಾಡ್ತಾರ ಯಾರಿಗೆ ಗೊತ್ತೈತಿ? ಹ್ಞೂನ್ರಿ, ದೀಕ್ಷೆ ಅಯ್ಯಾಚಾರ ಆದ್ಮೇಲೆ, ಯಾವ ಅಯ್ಯಾಚಾರ ಆದ್ಮೇಲೆ ಅದಕ್ಕಿಂತಲೂ ಪೂರ್ವದಲ್ಲೇ ಇಷ್ಟಲಿಂಗ ಕೊಡ್ತಾರೆ ಗುರುಗಳು. ತಾಯಿಯ ಗರ್ಭದಲ್ಲಿ 8 ತಿಂಗಳ ಮಗುವಾಗಿದ್ದಾಗನೇ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ ಗುರುಗಳು. ಗರ್ಭಕ್ಕೆ ಲಿಂಗಧಾರಣ ಮಾಡಿ ಕಿವಿಯೊಳಗೆ ಮಹಾಮಂತ್ರ ಉಪದೇಶ ಮಾಡ್ತಾರೆ. ಜನನ ಆದ್ಮೇಲೆ ಅದೇ ಲಿಂಗವನ್ನ ಜನನ ಆದ್ಮೇಲೆ ಮತ್ತೆ ಧಾರಣೆ ಮಾಡಿಸ್ತಾರೆ. ಮಾಡ್ತಾರೆ. ಹಿಂಗಾಗಿ ಆಮೇಲೆ 10 ವರ್ಷ 12 ವರ್ಷ ಆದ್ಮೇಲೆ ಶಿವದೀಕ್ಷೆ, ಲಿಂಗ ದೀಕ್ಷೆ, ಅಯ್ಯಾಚಾರ ಅಂತಕ್ಕಂಥ ಕ್ರಮ ಜರುಗ್ತದೆ. ಅಂದ್ರೆ ವೀರಶೈವ ಲಿಂಗಾಯತರಿಗೆ ತಾಯಿಯ ಗರ್ಭದಲ್ಲಿ 8 ತಿಂಗಳ ಮಗವಾಗಿದ್ದಾಗನೇ ಲಿಂಗ ಕೊಡ್ತಾನೆ ಗುರು, ನೆನಪಿರ್ಲಿ ನಿಮಗ. ಅದಕ್ಕ ವೀರಶೈವ ಲಿಂಗಾಯತರಿಗೆ ಏನಂತ ಕರೀತಾರ? ಹುಟ್ಟಿಗೆ ಜನನ ಅಂತ ಕರೆಯಂಗಿಲ್ಲ, ಲಿಂಗೋದ್ಭವ ಅಂತ ಕರೀತಾರ. ಸಾವಿಗೆ ಏನಂತ ಕರೀತಾರ? ಲಿಂಗೈಕ್ಯ ಅಂತ ಕರೀತಾರ. ಅಂದ್ರೆ ಲಿಂಗದ ಜೊತೆಗೇನ ಸಾಯ್ತಾನ. ಲಿಂಗ ಒಂದು ಬಿಟ್ರೆ ಬೇರೆ ಏನಿರಂಗಿಲ್ಲ. ಅವನು ಹುಗಿಯಬೇಕಾಗ ಎಲ್ಲಾದ್ರೂ ಬೆಳ್ಳಿ ಬಂಗಾರ ಬಟ್ಟೆ ಮದ್ಲು ಮಾಡಿ ಎಲ್ಲ ತಕ್ಕಂತಾರ. ಇಷ್ಟಲಿಂಗ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಮಾತ್ರ ಅವನ ದೇಹದ ಜೊತೆಗೆ ಹೋಗ್ತತೆ. ಹಿಂಗಾಗಿ ಲಿಂಗೈಕ್ಯ ಅನ್ನುವಂತ ಪದವನ್ನ ಬಳಸ್ತಾರ. ಈಗ ಇಷ್ಟಲಿಂಗ ಧಾರಣೆ ಅಂದ್ರೆ ಬೇರೆ ವೀರಶೈವರು ಲಿಂಗಾಯತರು ಮಾತ್ರ ಧರಿಸ್ಬೇಕಂತೇನಿಲ್ಲ. ಇಡೀ ಮನುಷ್ಯ ಕುಲದೊಳಗೆ ಮನುಷ್ಯಾಗಿ ಯಾರು ಹುಟ್ಟ್ಯಾರ ಅವರೆಲ್ಲರೂ ಲಿಂಗ ದೀಕ್ಷೆ ತಗೋಬಹುದು, ಮಹಾಮಂತ್ರ ಉಪದೇಶ ಮಾಡ್ಕೋಬಹುದು. 12ನೇ ಶತಮಾನದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇಷ್ಟಲಿಂಗ ಗುರುಗಳಿಂದ ಪಡ್ಕೊಂಡು ಮಹಾಮಂತ್ರ ಪಡ್ಕೊಂಡು ಮಹಾನ್ ಶರಣರಾಗ್ಯಾರ. ಹಿಂಗಾಗಿ ಅದರಲ್ಲೇ ವಿಶೇಷವಾಗಿ ನೀವು ವೀರಶೈವ ಲಿಂಗಾಯತ ಪಂಥದಲ್ಲಿ ಹುಟ್ಟಿದ ಮೇಲೆ ನೀವು ಹೆಂಗಿರ್ಬೇಕು ಅನ್ನೋದನ್ನು ನೀವು ವಿಚಾರ ಮಾಡ್ಬೇಕು. ಜಗದ್ಗುರು ರೇಣುಕರು ಮಾದಿಗನಾಗಿರ್ತಕ್ಕಂಥ ಮಾತಂಗನನ್ನ ಋಷಿಯನ್ನಾಗಿ ಮಾಡಿದ್ರು. ಬಹಳ ದೊಡ್ಡ ಋಷಿ ಆದಾತ. ಅವರು ಶಿಷ್ಯ, ಮಾದಿಗ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಾತಂಗ ಅನ್ನುವಂತಾತ. ಆತನ ರೇಣುಕಾಚಾರ್ಯ ಇಂದ ಲಿಂಗ ದೀಕ್ಷೆ ಪಡ್ಕೊಂಡು ಅವರು ಸೇವೆ ಮಾಡಿ ಅವರು ಹೇಳುವಂತ ತತ್ವೋಪದೇಶನ ಶಿವತತ್ವೋಪದೇಶವನ್ನ ಆತ ಸ್ವೀಕಾರ ಮಾಡಿ ತಪಸ್ಸು ಮಾಡಿ ಬಹಳ ದೊಡ್ಡ ಋಷಿ ಆಗ್ತಾನೆ. ಮಾತಂಗ ಮುನಿ ಅಂತ ಪ್ರಸಿದ್ಧ ಮುನಿಯಾಗಿ ಹೋದ. ಹಂಗ ಯಾವ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾವು ಪರಮಾತ್ಮನಿಗೆ ನಾವು ಪ್ರಿಯರು, ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಬೇಕು. ಹಾಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗ ಅಂತಕ್ಕಂಥದ್ದನ್ನು ಗುರು ಕೊಡ್ತಾನೆ. ಇಷ್ಟಲಿಂಗ ಶಿವನ ರೂಪವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ನಮ್ಮ ಕೊರಳಿಗೆ ಕಟ್ಟಿ ಶಿವಪಂಚಾಕ್ಷರ ಮಹಾಮಂತ್ರೋಪದೇಶವನ್ನ ಮಾಡಿ ಈ ಇಷ್ಟಲಿಂಗವನ್ನ ನೀನು ಶಿವನ ಪ್ರತಿರೂಪ, ಇದು ಪ್ರತಿನಿತ್ಯ ಇಷ್ಟಲಿಂಗವನ್ನ ಪೂಜೆ ಮಾಡು ಅಂತ ಹೇಳ್ಕೊಡ್ತಾನೆ. ದೊಡ್ಡವ್ರು ನೋಡ್ರಿ ಮೊಮ್ಮಗ ಮಗ ಬಸವಗೌಡ್ರ ಮೊಮ್ಮಗನ? ಬರೋಬರಿ. ನಿಮ್ಮ ಮಠ ಯಾವ್ದು?
ಹೌದು. ಹಾಂ ಶಬಾಷ್. ನಿಮ್ಮ ಪೀಠ ಯಾವುದು? ಹಾಂ ಉಜ್ಜಯಿನಿ ಪೀಠ ನಿಮ್ಮದು. ಯಾವ ಗೋತ್ರ ಅಂತ ಕೇಳಿದ್ರೆ ನಂದಿ ಗೋತ್ರ ಅಂತ ಹೇಳ್ಬೇಕು. ಸೂತ್ರ ಯಾವುದು ಅಂದ್ರೆ ಅಲ್ಲ, ಹಾಂ ಬಗೆ ಅಂದ್ರೆ ಮಳೆ ಬಗೆ ಅಂತ ಹೇಳ್ಬೇಕು. ನಿಮ್ಮ ಸೂತ್ರ ಯಾವುದು ಅಂದ್ರೆ ವೃಷ್ಟಿ ಸೂತ್ರ ಅಂತ ಹೇಳ್ಬೇಕು. ವೃಷ್ಟಿ ಅಂದ್ರೆ ಮಳಿನ, ವೃಷ್ಟಿ ಅಂದ್ರೆ ಅದು ಸಂಸ್ಕೃತ ಪದ, ಮಳೆ ಬಗೆ ಬಗೆ ಇದು ಕನ್ನಡ ಪದ. ಹಾಂ ನಿಮ್ಮ ಜಗದ್ಗುರುದ ಧ್ವಜದ ಬಣ್ಣ ಯಾವುದು? ಹಾಂ ನಿಮ್ಮ ಪ್ರತಿ ಯುಗದಲ್ಲಿ ಲಿಂಗದಿಂದ ಅವತಾರ ಆಗಿ ಬಂದಾರ ಜಗದ್ಗುರುಗಳು ಒಂದೊಂದು ಹೆಸರಿನಿಂದ. ಕಲಿಯುಗದೊಳಗ ಮರುಳಾರಾಧ್ಯರು ಅಂತಕ್ಕಂಥ ಹೆಸರಿನಿಂದ ಬಂದಾರ ಉಜ್ಜಯಿನಿ ಪೀಠದ ಜಗದ್ಗುರುಗಳು. ಇಷ್ಟೆಲ್ಲ ನಿಧಾನಕ್ಕೆ ಕಲಿಬೇಕು. ಇವನ ಒಂದೇ ಸಲಕ್ಕೆ ಕಲಿಯವಲ್ಲ, ಇವನ್ನೆಲ್ಲ ಬರ್ಕಂದು ಅಟ್ಲೀಸ್ಟ್ ನಿಮ್ಮ ಮಠ, ಪೀಠ, ಸೂತ್ರ, ಗೋತ್ರ, ನಿಮ್ಮ ಜಗದ್ಗುರು ಧ್ವಜದ ಬಣ್ಣ ಇಷ್ಟಾದ್ರೆ ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಾತ? ಹಾಂ ಗೊತ್ತಿರ. ಮತ್ತೆ ಯಾರು ನೆಕ್ಸ್ಟ್? ಹಾಂ ಹೇಳು. ನಿಮ್ದು ಹೊಳಗುಂದೆಂಪ? ಹಾಂ ಬಳ್ಳೇಶ್ವರ ಒಡೆಯರ್ ಮಠದ ಗಿರೀಶ್. ಹಾಂ ಹಾಂ ಹಾಂ. ನಿಮ್ಮ ಪೀಠ? ನಮ್ಮ ಪೀಠ ಉಜ್ಜಿನಿ ಪೀಠ. ಉಜ್ಜಯಿನಿ ಪೀಠ. ನಿಮ್ಮ ಸೂತ್ರ? ಸೂತ್ರ ಮಳೆ ಬಗ್ಗೆ ಇರ್ತೀವಿ. ಮಳೆ ಬಗ್ಗೆ ಅಂದ್ರೂ ಒಂದೇ. ವೃಷ್ಟಿ ಸೂತ್ರ. ಸೂತ್ರ ಯಾವ್ದು ಅಂತ ಕೇಳಿದ್ರೆ ವೃಷ್ಟಿ ಸೂತ್ರ ಅಂತ ಹೇಳ್ಬೇಕು. ಬಗೆ ಯಾವ್ದಂತ ಕೇಳಿದ್ರೆ ಮಳೆ ಬಗ್ಗೆ. ಎರಡು ಒಂದೇ. ನಾವು ಒಂದು ಸಂಸ್ಕೃತ ಪದ, ಒಂದು ಕನ್ನಡ ಪದ. ನಂದಿ ಗೋತ್ರ. ಗೋತ್ರ ಯಾವ್ದಂತ ಕೇಳಿದ್ರೆ ನಂದಿ ಗೋತ್ರ ಅಂತ ಹೇಳ್ಬೇಕು. ಸೂತ್ರ ಯಾವುದಂತ ಕೇಳಿದಾಗ ವೃಷ್ಟಿ ಸೂತ್ರ ಅಂತ ಹೇಳ್ಬೇಕು, ಅಥವಾ ಮಳೆ ಬಗ್ಗೆ ಅಂತ ಹೇಳ್ಬೇಕು. ಆಮೇಲೆ ಕಲಿಯುಗದೊಳಗೆ ಲಿಂಗದಿಂದ ಅವತಾರ ಆಗಿರ್ತಕ್ಕಂಥ ಜಗದ್ಗುರುಗಳ ಹೆಸರು ಮರುಳಾರಾಧ್ಯ. ನಿಮ್ಮ ಪೀಠ ಉಜ್ಜಯಿನಿ. ನಾನು 9 ಗಂಟೆಗೆ ಎದ್ದು ಮಾಡಿದ ಅಂತಲ್ಲ, ಹೊತ್ತಾರೆ ಹೇಳಬೇಕು. ಯಾವನು ಬೇಗನೆ ಎದ್ದು ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ತಾನ ಅಂತವ ಸಾಕ್ಷಾತ್ ಶಿವನಾಗ್ತಾನ ಅಂತ ಹೇಳ್ತಾರೆ. ಇವನ್ನೆಲ್ಲ ನೆನಪಿಟ್ಟಬೇಕು. ನೋಡು, ಹೊತ್ತಾರೆದ್ದು ಅಗ್ಗವಣಿ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ನೀವೇ ಜೋಡಿಸಬೇಕು. ಎದ್ಮೇಲೆ ನೀವು ಹೊರಗಡೆಗೆ ಹೋಗಿ ಮುಖಮಾರ್ಜನೆ ಮಾಡ್ಕೊಂಡು ವಿಭೂತಿ ಹಚ್ಕೊಂಡ ಮೇಲೆ ಮೊದಲು ಹೂಪತ್ರಿ ಎತ್ಕೋಬೇಕು. ಹೂಪತ್ರಿ ಎತ್ತಿಟ್ಕೊಂಡು ನಿಮ್ಮ ಪೂಜಾ ಕೋಲಿ ಸ್ವಚ್ಛ ಮಾಡಿ ಕಸ ಹೊಡ್ಕೊಂಡು ನೀರು ತುಂಬಿಟ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಶಾಂತಿಯಿಂದ ಶಿವಮಂತ್ರವನ್ನು ಜಪ ಮಾಡಿ ನೀವು ಮ್ಯಾಲೆ ಹೇಳ್ರಿ. ನೀವು ಏನು ನುಡಿತೀರಿ ಅದು ಸತ್ಯ ಆಗ್ತದೆ. ನೀವು ಏನು ನುಡಿತೀರಿ ಅದು ಸತ್ಯ ಆಗ್ತದೆ. ನಿಮ್ಮ ಮಾತನ್ನ 4 ಜನ ಪರಿಪಾಲನೆ ಮಾಡ್ತಾರೆ. ಎಲ್ಲಿ ಯಾವಾಗಲೂ ಸುಳ್ಳು ಹೇಳಬಾರ್ದು, ಸತ್ಯವನ್ನ ನುಡಿಬೇಕು, ಧರ್ಮದಂತೆ ನಡ್ಕೋಬೇಕು. ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು, ಇನ್ನೊಬ್ಬರಿಗೆ ನಾವು ಹಿಂಸೆ ಮಾಡಬಾರ್ದು. ಇವನ್ನೆಲ್ಲ ನಾವು ತಿಳ್ಕೊಂಡ್ರೆ ಮಾತ್ರ ನಾವು ಮನುಷ್ಯ ಮಹಾದೇವನಾಗ. 18 ಪುರಾಣಗಳನ್ನು ಬರೀತಾರೆ ಮಹರ್ಷಿ ವ್ಯಾಸರು, ಒಂದಲ್ಲ ಎರಡಲ್ಲ. 18 ಪುರಾಣಗಳನ್ನು ಬರೆದ ಮೇಲೆ ನಿಮ್ಮಂತ ಒಬ್ಬ ಶಿಷ್ಯ ಕೇಳ್ತಾನ, ಮಹರ್ಷಿಗಳೇ 18 ಪುರಾಣ ಬರೆದ್ರಿ, 18 ಪುರಾಣಗಳನ್ನು ಓದಕ್ಕೆ ನಮಗೆ ಸಮಯ ಇಲ್ಲ, ಅದಕ್ಕೆ 2 ಮಾತಿನೊಳಗ ನಮ್ಗೆ 18 ಪುರಾಣದ ಸಾರವನ್ನು ಹೇಳ್ರಿ ಅಂತ ಕೇಳ್ತಾರೆ ಶಿಷ್ಯ ಒಬ್ಬ ನಿಮ್ಮಂತವ. ಅವಾಗ ಹೇಳ್ತಾರೆ ಮಹರ್ಷಿ ವ್ಯಾಸರು ಹೇಳ್ತಾರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ. 18 ಪುರಾಣಗಳನ್ನು ಓದಿದಂತ ಪುಣ್ಯ ಪರರನ್ನ ತನ್ನಂತೆ ಕಾಣಬೇಕು. ಪರರಿಗೆ ಉಪಕಾರ ಮಾಡದೆ ಪುಣ್ಯ, ಪರರಿಗೆ ಹಿಂಸಿಸುವುದೇ ಪಾಪ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇದನ್ನು ನೀನು ಪಾಲನೆ ಮಾಡಿಬಿಟ್ರೆ ಸಾಕು, 18 ಪುರಾಣಗಳನ್ನು ನೀನು ಓದಿದಂತ ಪುಣ್ಯ ನಿನಗೆ ಸಿಗತೈತಿ ಅಂತ ಹೇಳಿ ಮಹರ್ಷಿ ವ್ಯಾಸ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಅದ್ರಿ, ನೀವು 1 ತಿಂಗಳು ಇರ್ತೀರಿ ಇಲ್ಲೇ, ಒಬ್ರಿಗೊಬ್ರು ಹೊಡೆಯೋದು ಬಡಿಯೋದು ಸುಟ್ಟೋದು, ಅವ್ರಿಗೆ ಹಿಂಸೆ ಕೊಟ್ಟು ಖುಷಿ ಪಡೋದು, ನೀರು ಉಗ್ಗೋದು, ತೊಂದರೆ ಕೊಡೋದು, ಹಿಂಗೆ ಮಾಡ್ಬಾರ್ದು. ಅದೇ ಬಹಳ ದೊಡ್ಡ ಪಾಪ. ನಮ್ಮಂತೆ ಇನ್ನೊಬ್ರು ನಮ್ಮನ್ನ ನೋಡ್ಬೇಕು. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ, ಅವ್ರು ನಮಗೆ ಕೊಟ್ಟಾಗ ನಮಗೆ ಎಷ್ಟು ನೋವಾಗೈತಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ಬೇಕು. ಇವನ್ನೆಲ್ಲ ಹೇಳಿದ್ವ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಮಯ
भिषजे भवरोगिणां निधये सर्वविद्यानां दक्षिणामूर्तये नमः गुरुवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः ॐ गणनाथ सरस्वतीं रविशुक्र बृहस्पतिं पञ्चैतां संवत्सरे नित्यं वेदवाणीं ಇನ್ನೊಂದು ಬುದ್ಧಿ ಎಲ್ಲ ಇಂಗ್ಲಿಷ್ ಮೀಡಿಯಂ ಹುಡುಗಿರ್ತಾವಲ್ಲ ಕನ್ನಡ 48ನೇ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಮತ್ತು ಯಾವುದಿದು ಯಾವ ಮಾಸ ಗೊತ್ತಿರ್ಬೇಕು ನಿಮಗೆ ಇವೆಲ್ಲ ಪಂಚಾಂಗದ ಸುದ್ದಿಗಳು ಗೊತ್ತಿರ್ಬೇಕು ನಿಮಗೆ ಹಾಂ ಮೇ ತಿಂಗಳು ಬೇರೆ ಮಾಸಗಳು ಬೇರೆ ದಿನಗಳು ಬೇರೆ ನಕ್ಷತ್ರ ಬೇರೆ ಯೋಗ ಬೇರೆ ತಿಥಿ ಕರ್ಣ ಯೋಗ ಅವೆಲ್ಲ ಬೇರೆ ಬೇರೆ ಇರ್ತಾವೆ ಏನ್ರಿ ತಿಳ್ಕೊಂಡು ಹರಹ ಓಂ ನಲವತ್ತೆಂಟನೇ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಮತ್ತು ಯಾವುದಿದು ಯಾವ ಮಾಸ ಗೊತ್ತಿರ್ಬೇಕು ನಿಮಗೆ ಇವೆಲ್ಲ ಪಂಚಾಂಗದ ಸುದ್ದಿಗಳು ಗೊತ್ತಿರ್ಬೇಕು ನಿಮಗೆ ಹಾಂ ಮೇ ತಿಂಗಳು ಬೇರೆ ಮಾಸಗಳು ಬೇರೆ ದಿನಗಳು ಬೇರೆ ನಕ್ಷತ್ರ ಬೇರೆ ಯೋಗ ಬೇರೆ ತಿಥಿ ಕರ್ಣ ಯೋಗ ಅವೆಲ್ಲ ಬೇರೆ ಬೇರೆ ಇರ್ತಾವೆ ಏನ್ರಿ ತಿಳ್ಕೊಂಡು ಹರಹ ಓಂ ನಮ್ಮ ನಡೆ ನುಡಿ ಮೇಲೆ ನಾವು ಮಹಾತ್ಮರಾಗ್ತೇವೆ, ದೊಡ್ಡವರಾಗ್ತೇವೆ. ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಮಹಾಮಂತ್ರವನ್ನ ಜಪ ಮಾಡ್ತಾ ಹೋದ್ರ ಬಹಳ ದೊಡ್ಡ ಶರಣನಾಗ್ತಾನ, ಯೋಗಿ ಆಗ್ತಾನ, ತ್ಯಾಗಿ ಆಗ್ತಾನ, ಮಹಾತ್ಮ ಆಗ್ತಾನ. ಹಿಂಗಾಗಿ ನಮ್ಮ ವೀರಶೈವ ಧರ್ಮದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗನೇ ಇಷ್ಟಲಿಂಗ ಕೊಡ್ತಾನೆ ಗುರು. ಅವಾಗ ತಿಳುವಳಿಕೆ ಬರ್ತತೆ. 8 ತಿಂಗಳ ಗರ್ಭದಲ್ಲಿದ್ದಾಗನೇ ತಿಳುವಳಿಕೆ ಬರ್ತದೆ. 48ನೇ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಮತ್ತು ಯಾವುದಿದು ಯಾವ ಮಾಸ ಗೊತ್ತಿರ್ಬೇಕು ನಿಮಗೆ ಇವೆಲ್ಲ ಪಂಚಾಂಗದ ಸುದ್ದಿಗಳು ಗೊತ್ತಿರ್ಬೇಕು ನಿಮಗೆ ಹಾಂ ಮೇ ತಿಂಗಳು ಬೇರೆ ಮಾಸಗಳು ಬೇರೆ ದಿನಗಳು ಬೇರೆ ನಕ್ಷತ್ರ ಬೇರೆ ಯೋಗ ಬೇರೆ ತಿಥಿ ಕರ್ಣ ಯೋಗ ಅವೆಲ್ಲ ಬೇರೆ ಬೇರೆ ಇರ್ತಾವೆ ಏನ್ರಿ ತಿಳ್ಕೊಂಡು ಹರಹ ಓಂ